ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಮ್ಮ ಪಕ್ಷದಲ್ಲಿ ಸಿಎಂ ಆಗೋ ಆಸೆ 4-5 ಜನರಿಗಿದೆ. ದಲಿತ ಸಿಎಂ ಆಗೋದ್ರಲ್ಲಿ ತಪ್ಪೇನಿಲ್ಲ. ಯಾರಾದರೂ ಸ್ವಾಗತ ನಮಗೆ. ಕುರ್ಚಿ ಕದನದ ಬಗ್ಗೆ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಖುದಾ ಮೆಹರ್ಬಾನ್ ಥೋ ಗಧಾ ಪೈಲ್ವಾನ್, ಸಚಿವರು ಹೇಳಿರುವಂತಹ ಸ್ಟೇಟ್ಮೆಂಟ್ ಇದು. ಅಂದ್ರೆ ಅದೃಷ್ಟ ಇದ್ರೆ ಕತ್ತೇನು ಪೈಲ್ವಾನ್ ಆಗುತ್ತೆ ಅನ್ನುವಂತಹ ಅರ್ಥ ಅದು. ಸಿಎಂ ಮಾಡೋದು ನನ್ನ ಕೈಯಲ್ಲಿಲ್ಲ, ಅದೃಷ್ಟ ಬಂದವರು ಆಗ್ತಾರೆ. ಸಮಯ ಸಂದರ್ಭ ಬಂದಾಗ ದಲಿತರು ಸಿಎಂ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಸಿಎಂ ಆಗೋದಕ್ಕೆ. ಬೀದರ್ನಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ, ಅವ್ರವ್ರ ಆಸೆ ಮಾಡೋದೇನು ತಪ್ಪಿದೆ. ನಮ್ಮಲ್ಲಿ ಅಂತ ಒಂದು 4-6 ಜನ ನಾಯಕರಿದ್ದಾರೆ, ಅವ್ರು ಆಸೆ ಪಡ್ತಾರೆ, ತಪ್ಪೇ. ದಲಿತ ಸಿಎಂ ಇನ್ನು BJPನಲ್ಲಿ ಇರಲಿಲ್ವಾ? 4 ವರ್ಷದಲ್ಲಿ 3 ಮಂದಿ ಆದ್ರಲ್ಲ, ಅವಾಗ ಏನೂ ಕೇಳಲಿಲ್ಲ ನೀವು. ಇನ್ನೂ ಒಬ್ಬರು ಬದಲಾಗಿಲ್ಲ. ನೀವು ಇಷ್ಟು ಲಘು ಎಷ್ಟು ದಿವಸ ದಲಿತ ಸಿಎಂ ಒಂದ್ ಕಡೆ ಇದು ಡಿನ್ನರ್ ಮೀಟಿಂಗ್ ಎಲ್ಲ ಮಾಡಿದಾರೆ. ತಪ್ಪೇನಿದೆ ರೀ? ಪರಮೇಶ್ವರ್ ಅವರು ಯಾವ ನೋಡ್ರಿ, ಪಕ್ಷ ಕಾಂಗ್ರೆಸ್ ಇದೆ, ಅಲ್ಲಿ ಯಾರು ಬಂದರೂ ಸ್ವಾಗತ ಮಾಡ್ತೀವಿ, ಯಾರು ಬರದೇ ಇದ್ರೂ ಇದ್ದವ್ರನ್ನೇ ಸ್ವಾಗತ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಅರ್ಹ ವ್ಯಕ್ತಿಗಳು 4-6 ಜನ ನಮ್ಮಲ್ಲಿ ಹಿರಿಯರಿದ್ದಾರೆ, ಅವ್ರು ಬಯಸೋದು ಸಹಜ, ಅದನ್ನು ತಪ್ಪೇನಿದೆ. ಬಿಜೆಪಿ ಒಳಗೂ ಅದು ಸರ್ಕಾರ ಬಂದಾಗ ದಲಿತ ಸಿಎಂ ಆಗ್ಬೇಕಂತಾರೆ, ಕಾಂಗ್ರೆಸ್ನ ಒಳಗೆ ಬಂದಾಗ ಕೂಡ ಆಗ್ಬೇಕು ಅಂತಾರೆ. ನೋಡಿ, ಅದು ಕೂಗಿರೋದು ನಿಜ. ಇಂದಿಲ್ಲ ನಾಳೆ ಅದು ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು. ತಪ್ಪೇನಿದೆ? ಇಲ್ಲ, ನೀವು ಕಾಂಗ್ರೆಸ್ದಲ್ಲಿ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ದಲಿತ ಸಿಎಂ ಮಾಡಿಲ್ವಾ? ನಾವು ಮಾಡಿಲ್ವಾ? ರಾಜ್ಯದಾಗ ಅದು ಆಗ್ಬೋದಲ್ಲ. ಅಲ್ಲಾದ್ರೆ ಇಲ್ಲಿ ಯಾಕೆ ಆಗ್ಬಾರ್ದು? ಪಾಸಿಬಿಲಿಟಿ ಬಂದಾಗ, ಸಮಯ ಸಂದರ್ಭ ಬಂದಾಗ ಅದು ಹಾಗೆ ಆಗ್ತದೆ. ಈಗ ಆ ಥರ ಯಾವುದಾದ್ರೂ ಸೂಚನೆಗಳು ಇದಾವ ಸರ್? ಇಲ್ಲಿ ನೋಡಿ, ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದು ಹಿಂದಿಯಲ್ಲಿ ಒಂದು ಗಾದಿ ಮಾತದೆ, ಖುದಾ ಮೆಹರ್ಬಾನ್ ಥೋ ಗಧಾ ಪೈಲ್ವಾನ್ ಅಂತ. ಯಾವ ದೇವರು ಒಲಿತಾನೆ ಎಲ್ಲರೂ ಆಗ್ತಾರೆ. ACC ಅಧ್ಯಕ್ಷರು ಆಗ್ಬೇಕನ್ನೋದು ಇತ್ತು, ಆಗ್ಬೇಕು ಅನ್ನೋದು ಭಾಳ ಕೂಗಿತ್ತು ಸರ್. ಈಗ ಪರಮೇಶ್ವರ್ ಅವರು ನೋಡ್ರಿ, ತಪ್ಪೇನಿದೆ ರೀ? ACC ಅಧ್ಯಕ್ಷರು, ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಈ ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸ್ನಾಲಿಟಿ. ಏನೋ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆಗ್ತಾರೆ, ಕೆಲವ್ರು ಆಗೋದಿಲ್ಲ. ಅದೇನು ಮಾಡೋದಿದೆ? ಆಗಬೇಕು, ತಪ್ಪೇನು? ಫುಲ್ ಸ್ಟಾಪ್ ನೀವು ಬಿಟ್ಟರೆ ನಾಳೆನೇ ಫುಲ್ ಸ್ಟಾಪ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.